ನನಗೆ ಒಂದು ಆಶ್ಚರ್ಯ ಆಗೋದೇನೆಂದರೆ ಪ್ರಭಾಕರ್ ಭಟ್ರೆ, RSS ಬಗ್ಗೆ ಎದ್ದಂಥ ಪ್ರಶ್ನೆಗಳಿಗೆಲ್ಲ ಒಂದಲ್ಲ ಒಂದು ರೀತಿ ಉತ್ತರ ಕೊಡುವ ಪ್ರಯತ್ನ ಆಗುತ್ತೆ. ಅಸ್ಪೃಶ್ಯತೆಯ ಬಗ್ಗೆ RSS ಅಭಿಪ್ರಾಯ ಏನು, ಸ್ತ್ರೀ ಸಮಾನತೆಯ ಬಗ್ಗೆ RSS ಅಭಿಪ್ರಾಯ ಏನು, ಅಲ್ಪಸಂಖ್ಯಾತ ಸಮುದಾಯದ ಬಗ್ಗೆ RSS ಅಭಿಪ್ರಾಯ ಏನು, ಅಯೋಧ್ಯೆ ಆಯಿತು ಕಾಶಿ ಮಥುರಾದ ಬಗ್ಗೆ RSS ಅಭಿಪ್ರಾಯ ಏನು, ಪ್ರತಿಯೊಂದನ್ನು ಕ್ಲಿಯರ್ ಮಾಡುವ ಪ್ರಯತ್ನ ಆಗುತ್ತೆ. ಪ್ರತಿಯೊಂದು ವರ್ಗವನ್ನು ಅಪ್ರೋಚ್ ಮಾಡುವ ಪ್ರಯತ್ನವನ್ನು ಸಂಘದ ಕಡೆಯಿಂದ ಮಾಡಲಾಗುತ್ತೆ. ಕಾಂಗ್ರೆಸ್ಸಿಗೆ ಯಾಕೆ ಹಂಗೆ ಮಾಡೋದಿಲ್ಲ ನೀವು? ಅಂದರೆ ಕಾಂಗ್ರೆಸ್ ಏನು ಮಾಡಬೇಕು? ಅಲ್ಲ, ಕಾಂಗ್ರೆಸ್ಗೆ ಒಂದು ಅಪ್ರೋಚ್ ಮಾಡಿ. ಅಲ್ಲ, ತಾವು ಆಹ್ವಾನ ಕೊಟ್ಟರೆ ಅಡ್ಡಿ ಇಲ್ಲ, ಅಡ್ಡಿ ಇಲ್ಲ. ಅದೊಂದು ಆ ಗ್ಯಾಪನ್ನು ಫಿಲ್ ಮಾಡೋ ಪ್ರಯತ್ನ, RSS ಕಾಂಗ್ರೆಸ್ ವಿರೋಧಿ ಅನ್ನುವ ಗ್ಯಾಪನ್ನು ಫಿಲ್ ಮಾಡೋ ಪ್ರಯತ್ನ ಮಾಡೋದಕ್ಕಾಗೋದಿಲ್ವಾ ಅಂತ. ಇಲ್ಲ ಇಲ್ಲ, ನಾನು ಹೇಳಿದ್ದು ನಾವು ಅವರಿಗೆ ಆಹ್ವಾನ ಕೊಟ್ಟಿದ್ದೇವೆ, ಅವರು ಬರ್ಬೋದು. ನೀವು ನಮ್ಮ ವಿರುದ್ಧ ಮಾತಾಡಿದ್ರು ದಯವಿಟ್ಟು ನಿಮ್ಮನ್ನು ನಾವು ದ್ವೇಷ ಮಾಡೋಲ್ಲ, ಪ್ರಿಯಾಂಕಾ ಖರ್ಗೆಯನ್ನು ನಾವು ದ್ವೇಷ ಮಾಡೋಲ್ಲ, ಓಕೆ, ಅಥವಾ ರಾಹುಲ್ ಗಾಂಧಿಯನ್ನು ನಾವು ದ್ವೇಷ ಮಾಡೋಲ್ಲ, ಸಿದ್ದರಾಮಯ್ಯನ ನಾವು ದ್ವೇಷ ಮಾಡೋಲ್ಲ. ಇದು ನೆನಪಿರಲಿ. ನಾವು ಯಾರನ್ನು ದ್ವೇಷದಿಂದ ನಮ್ಮ ಸಂಘಟನೆ ಕಟ್ಟಿಲ್ಲ, ಪ್ರೀತಿಯಿಂದ ನಮ್ಮ ಸಂಘಟನೆಯನ್ನು ಕಟ್ಟಿದ್ದೇವೆ, ಆತ್ಮೀಯತೆಯಿಂದ ನಮ್ಮ ಸಂಘಟನೆಯನ್ನು ಕಟ್ಟಿದ್ದೇವೆ. ಇಲ್ಲದೆ 100 ವರ್ಷ ಬದುಕಲಿಕ್ಕೆ ಸಾಧ್ಯ ಏನಿದೆ? ಒಂದು ದ್ವೇಷದಿಂದ ಒಂದು ಸಂಘಟನೆಯನ್ನು ಕಟ್ಟಿ 100 ವರ್ಷ ಇದನ್ನು ಬೆಳೆಸಲಿಕ್ಕೆ ಸಾಧ್ಯನಾ? ಇಂಪಾಸಿಬಲ್, ಅದು ಸಾಧ್ಯನೇ ಇಲ್ಲ. ನಾವು ಪ್ರೀತಿ ಆತ್ಮೀಯತೆಯಿಂದ ಈ ಸಂಘಟನೆಯನ್ನು ಕಟ್ಟಿದ್ದೇವೆ, ನೆನಪಿಟ್ಕೊಳ್ಳಿ. ಶಾಖೆ ಒಳಗೆ ಶಿಸ್ತಿದೆ, ಕಠೋರ ಶಿಸ್ತಿದೆ ನಮ್ಮದು. ಆದರೆ ಅದರಿಂದ ಹೊರಗೆ ಹೋದಾಗ ಅಷ್ಟೇ ದೊಡ್ಡ ಪ್ರಮಾಣದಲ್ಲಿ ಆತ್ಮೀಯತೆ ಇದೆ. ಆ ರೀತಿಯಲ್ಲಿ ನಾವು ಪ್ರೀತಿ ವಿಶ್ವಾಸದಿಂದ ಈ ಕಾರ್ಯವನ್ನು ಮಾಡ್ತಾಯಿದ್ದೆ. ಸಂಘದ ಒಳಗೆ ಒಂದು ಶಿಸ್ತಿರಬೇಕು, ಅನುಶಾಸನ ಇರಬೇಕು, ಅದು ಭಾಗ ಬೇರೆ. ಹೊರಗೆ ಬಂದಾಗ ನಾವು ಪ್ರೀತಿ ಆತ್ಮೀಯತೆ ಇಲ್ಲ ಅಂತಾರೆ, ಇದು ಸಾಧ್ಯನೇ ಇಲ್ಲ. ಅದಕ್ಕೋಸ್ಕರ ಕಾಂಗ್ರೆಸ್ನ ಬಗ್ಗೆ ನಮಗೆ ದ್ವೇಷ ಇಲ್ಲ. ದಯವಿಟ್ಟು ಅವರು ನಮ್ಮನ್ನು ಅರ್ಥ ಮಾಡಿಕೊಳ್ಬೇಕು. ಅದಕ್ಕೋಸ್ಕರ ಬನ್ನಿ ಅಂತ ನಾವು ಹೇಳ್ತಾ ಇರೋದು. ಬನ್ನಿ, ಶಾಖೆಗೆ ಬನ್ನಿ, ನೋಡಿ. ಬೇಕಾದರೆ ನೀವು ಹೊರಗಡೆ ಬಂದರೆ ಯಾರೋ ನಿಮ್ಮನ್ನು ಇವರು ಹಿಡಿತಾರೆ ಅಂತಾರೆ, ಕಾರಿನೊಳಗೆ ಕೂತು ನೋಡಿ. ಕಾರಿನೊಳಗೆ ಕೂತು ನಾವು ಏನು ಮಾಡ್ತೇವೆ ಅಂತ ನೋಡಿ. ಬೇಕಾದರೆ ಅದನ್ನು ಹೌದ್ರಿ, ಹೌದು, ಇಲ್ಲ ರಾಜಿತ್ ಅವ್ರಿಗೆ ಹೆದರಿಕೆ ರೀ, ಅವರ ಸ್ಥಾನಮಾನಕ್ಕೆ ಏನಾಗ್ತದೆ ಅಂತ. ಅದಕ್ಕೆ ಅದೇನು ಅಡ್ಡಿಲ್ಲ. ಆದರೆ ಸತ್ಯವನ್ನು ತಿಳ್ಕೊಳ್ಳಿ ಅಂತ ನಾವು ಹೇಳ್ತಾ ಇದ್ದೀವಿ. RSS ಏನು ಮಾಡ್ತಾ ಇದೆ 100 ವರ್ಷಗಳಿಂದ ನಮಗೆ ಈಗ ಅದಕ್ಕೆ ನಾನು ಹೇಳಿದ್ದು, ನಮಗೆ ಸಂಭ್ರಮ ಅಲ್ಲ, ಇದು ಭಾರಿ ದೊಡ್ಡ ಜವಾಬ್ದಾರಿ ನಮಗೆ. ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಜನ ನಮಗೆ ಬೆಂಬಲ ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ಆ ಜನರ ಹತ್ತಿರಕ್ಕೆ ಮತ್ತೆ ನಾವು ಹೋಗಬೇಕು. ಅವರ ಅಪೇಕ್ಷೆಗಳಿಂದ ಅದನ್ನು ಪೂರ್ತಿ ಮಾಡುವಂಥ ದೃಷ್ಟಿಯಲ್ಲಿ ಸಂಘದ ಒಬ್ಬೊಬ್ಬ ಸ್ವಯಂ ಸೇವಕ ಕೆಲಸ ಮಾಡಬೇಕು. ಆ ಕೆಲಸ ನಮಗೆ ಭಾರಿ ದೊಡ್ಡದಿದೆ. ನಾವೀಗ ಸಾಮರಸ್ಯದ ಬಗ್ಗೆ ಹೊರಟಿದ್ದೇವೆ, ಕುಟುಂಬ ಪ್ರಬೋಧನ ಬಗ್ಗೆ ಹೊರಟಿದ್ದೇವೆ, ಆಮೇಲೆ ಪರಿಸರದ ಬಗ್ಗೆ ನಾವು ಯೋಚನೆ ಮಾಡಲಿಕ್ಕೆ ಹೊರಟಿದ್ದೇವೆ, ನಾಗರಿಕ ಶಿಷ್ಟಾಚಾರದ ಬಗ್ಗೆ ಯೋಚನೆ ಮಾಡಲಿಕ್ಕೆ ಹೊರಟಿದ್ದೇವೆ, ಸ್ವದೇಶಿ ಚಿಂತನೆ ಬಗ್ಗೆ ಯೋಚನೆ ಮಾಡಲಿಕ್ಕೆ ಹೊರಟಿದ್ದೇವೆ. ಎಲ್ಲರ ಹತ್ರ ಹೇಳ್ತಾ ಇದ್ದೇವೆ, ಸ್ವದೇಶಿ ವಸ್ತುಗಳನ್ನು ಖರೀದಿ ಮಾಡಿ, ಸ್ವದೇಶಿ ಚಿಂತನೆಗಳನ್ನು ರೂಢಿಸಿಕೊಳ್ಳಿ. ಎಲ್ಲ ಪದ್ಧತಿ. ಈಗ ನಾಳೆ ನವೆಂಬರ್ 1 ಅಜಿತ್ರೆ, ನಾಳೆ ನವೆಂಬರ್ 1ರ ದಿವಸ ಕನ್ನಡ ರಾಜ್ಯೋತ್ಸವ. ಆ ರಾಜ್ಯೋತ್ಸವದಲ್ಲಿ ಅಲ್ಲಿ ಧ್ವಜ ಹಾರಿಸುವನು ಅಂತ ಇನ್ನೊಂದು 8 ಜನ ಕನ್ನಡದಲ್ಲಿ ಸಹಿ ಹಾಕ್ತಾರೆ, ಕೇಳಿ ಅವ್ರ ಹತ್ರ. ನಾನು ಹೇಳಿದ್ರೆ ಪ್ರಾಕ್ಟಿಕಲ್ ಏನಿಂದ RSS ಪ್ರಾಕ್ಟಿಕಲ್ RSS. ಅದು ಭಾಷಣ ಮಾತ್ರ ಮಾಡ್ತಾ ಇರೋದಲ್ಲ, ಅದು ನೆನಪಿರಲಿ ನಿಮಗೆ. ನಾವು ಭಾಷಣ ಮಾಡ್ತೇವೆ, ಹಾಗೆ ನಡೆಯುವಂಥ ಪ್ರಯತ್ನ ಮಾಡ್ತೇವೆ ನಾವು. ಅದೇ ರೀತಿ ನಡೆಯುವಂಥ 100ಕ್ಕೆ 100 ಎಲ್ಲರಿಂದ ಆಗದಿದ್ದಿರ್ಬೋದು. ಬೇರೆ ಈಗ ಪ್ರಚಾರಕರಾಗಬೇಕು, 100ಕ್ಕೆ 100 ಜನ ಪ್ರಚಾರಕರಾಗಲಿಕ್ಕೆ ಆಗೋದಿಲ್ಲ, ಆಗುವಂಥ ಅಪೇಕ್ಷೆನೂ ಇಲ್ಲ, ಅದು ಬೇರೆ. ನಾನು ಹೇಳಿದ್ದು ಆ ರೀತಿ ನಡೆಯುವಂಥ ಒಂದು ಪ್ರಯತ್ನ ಮಾಡ್ತೇವೆ ನಾವು. ನಾನು ಅದಕ್ಕೆ ಪಥಸಂಚಲನದ ಹೇಳಿದ್ವಿ, ಒಟ್ಟಿಗೆ ಒಂದಾಗಿ ನಾವು ಒಂದೇ ಅಂತರದಲ್ಲಿ ಎಲ್ಲಿ ಹಾಗೆ ತಿರುಗಬೇಕು ಹಾಗೆ ತಿರುಗಿ ಎಲ್ಲ ಒಟ್ಟಾಗಿ ಹೋಗುವಂಥದ್ದನ್ನು ನಾವು ಮಾಡ್ತೇವೆ, ತಾಳಕ್ಕೆ ಸರಿಯಾಗಿ ಅಂತ. ಆ ರೀತಿ ಒಂದು ಪ್ರಯತ್ನ ಇದೆ ನಮ್ಮ ಹತ್ರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.